ರಾಜ್ಯ ರಾಜಧಾನಿಯಲ್ಲಿ ದಾಖಲೆಯ ಬಿಸಿಲು ಕಂಡು ಬರ್ತಾ ಇದ್ದು ಸದ್ಯ ಜನರು ಬಿಸಿಲ ಜಳಕ್ಕೆ ಬೇಸತ್ತು ಎಸಿ ಹಾಗೂ ಕೂಲರ್ಗಳ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆಯು ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದ್ದು ಕಳೆದ 2 ತಿಂಗಳಲ್ಲಿ ಗರಿಷ್ಠ ಬೇಡಿಕೆ ಅವಧಿಯಲ್ಲಿ 18,000 ಮೆಗಾವ್ಯಾಟ್ ದಾಟಿದೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಬೇಡಿಕೆಯು 17,500 ಮೆಗಾವ್ಯಾಟ್ಗೆ ತಲುಪುವಂತಹ ಸಾಧ್ಯತೆ ಇದೆಯಂತೆ. ಹೌದು, ಕೋವಿಡ್ ಬಳಿಕ ವಿದ್ಯುತ್ ಬೇಡಿಕೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ವರ್ಷ ಫೆಬ್ರವರಿಯಲ್ಲಿ ವಿದ್ಯುತ್ನ ಗರಿಷ್ಠ ಬೇಡಿಕೆಯು 17,350 ಮೆಗಾವ್ಯಾಟ್ ಮತ್ತು ಮಾರ್ಚ್ನಲ್ಲಿ 18,395 ಮೆಗಾವ್ಯಾಟ್ಗೆ ಏರಿಕೆಯಾಗಿದೆ. ಸದ್ಯ ಗರಿಷ್ಠ ವಿದ್ಯುತ್ ಬಳಕೆಯು 357 ಮಿಲಿಯನ್ ಯೂನಿಟ್ ಇದೆಯಂತೆ. ಇನ್ನು 2024ರ ಏಪ್ರಿಲ್ನಲ್ಲಿ ವಿದ್ಯುತ್ ಗರಿಷ್ಠ ಬೇಡಿಕೆಯು 16,985 ಮೆಗಾವ್ಯಾಟ್ ಇತ್ತು. ಈ ವರ್ಷ ಏಪ್ರಿಲ್ಗೆ 18,294 ಮೆಗಾವ್ಯಾಟ್ ತಲುಪುವಂತಹ ಅಂದಾಜಿಸಲಾಗಿದೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದರೆ ವಿದ್ಯುತ್ ಬೇಡಿಕೆಯಲ್ಲಿ ಶೇಕಡ 8.1ರಷ್ಟು ಹೆಚ್ಚಳವಾಗಿದೆಯಂತೆ. ಇನ್ನು ಕಳೆದ ವರ್ಷ ಮೇ ತಿಂಗಳಲ್ಲಿ 16,826 ಮೆಗಾವ್ಯಾಟ್ ಬೇಡಿಕೆ ಇತ್ತು. ಈ ಬಾರಿ ಮೇ ತಿಂಗಳಲ್ಲಿ 17,122 ಮೆಗಾವ್ಯಾಟ್ಗೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆಯಂತೆ. ಹೀಗಾಗಿ ಮೇ ತಿಂಗಳವರೆಗೆ ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್ ಪೂರೈಸುವಂತಹ ಸಲುವಾಗಿ ಉತ್ತರ ಪ್ರದೇಶದಿಂದ 100ರಿಂದ 1,400 ಮೆಗಾವ್ಯಾಟ್ ಅನ್ನು ಪಡೆಯಲಾಗ್ತಾ ಇದೆಯಂತೆ. ಅದರಂತೆ ಜನವರಿಯಿಂದ ಏಪ್ರಿಲ್ ಅಂತ್ಯದವರೆಗೆ ಪಂಜಾಬ್ನಿಂದ 200ರಿಂದ 531 ಮೆಗಾವ್ಯಾಟ್ ವಿದ್ಯುತ್ತನ್ನು ಪಡೆಯಲು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆಯಂತೆ. ಈಗಾಗಲೇ ಮಾರ್ಚ್ 1ರಿಂದ 15ರವರೆಗೆ ಕೊಡಗಿನ ಎನ್ಟಿಪಿಸಿಯಿಂದ 310 ಮೆಗಾವ್ಯಾಟ್ ವಿದ್ಯುತ್ತನ್ನು ಹೆಚ್ಚುವರಿಯಾಗಿ ಪಡೆಯಲಾಗಿದೆಯಂತೆ. ಇನ್ನು ಮಾರ್ಚ್ 15ರಿಂದ ಇನ್ನೂ ಹೆಚ್ಚುವರಿಯಾಗಿ 100 ಮೆಗಾವ್ಯಾಟ್ ಅಂದರೆ ಒಟ್ಟು 410 ಮೆಗಾವ್ಯಾಟ್ ವಿದ್ಯುತ್ತನ್ನು ಪಡೆಯಲಾಗ್ತಾ ಇದೆಯಂತೆ. ಇನ್ನು ಮಾರ್ಚ್ನಿಂದ ಮೇ ಅಂತ್ಯದವರೆಗೆ ಇಂಧನ ಸುರಕ್ಷತೆ ನೀತಿಯ ಅಡಿಯಲ್ಲಿ ಇತರ ರಾಜ್ಯಗಳಿಂದ ತಿಂಗಳಿಗೆ 1,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಪಡೆಯಲು ಕೆಪಿಟಿಸಿಎಲ್ ಒಪ್ಪಂದವನ್ನು ಮಾಡಿಕೊಂಡಿದೆಯಂತೆ.